ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆತ್ಮೀಯ ಶ್ರೋತೃಗಳಿಗೆಲ್ಲ ಭಗವದ್ಗೀತೆಯ ಸಾರವನ್ನ ತಿಳಿಸಿಕೊಡುವ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೀವು ಕೇಳ್ತಾ ಇದ್ದೀರಿ BVB 90.4 ಮೆಗಾಹರ್ಸ್ ತರಂಗಾಂತರಗಳಿಂದ KLA ಧ್ವನಿ ಸಮಾಜದ ಸಮೃದ್ಧಿಗಾಗಿ. ಕೇಳುಗರೆ, ನಾವು ಶಾಸ್ತ್ರವನ್ನ ಕೇಳೋದ್ರಿಂದ ಧರ್ಮದ ಬಗ್ಗೆ ಅರಿವಾಗತ್ತೆ, ದುಷ್ಟ ಸ್ವಭಾವ ದೂರಾಗತ್ತೆ, ಜ್ಞಾನ ಬೆಳೆಯತ್ತೆ. ಅಷ್ಟೇ ಅಲ್ಲದೆ ಈ ಲೌಕಿಕ ಜಗತ್ತಿನಿಂದ ಶಾಶ್ವತವಾಗಿ ಬಿಡುಗಡೆ ಸಿಕ್ಕು ಆನಂದ ಸಿಗತ್ತೆ ಅಂಥೇಳಿ ಚಾಣಕ್ಯ ನೀತಿ ಹೇಳುತ್ತೆ. ಹಾಗೆ ಭಗವದ್ಗೀತೆಯನ್ನು ಓದೋದ್ರಿಂದ ಕೇಳೋದ್ರಿಂದ ನಮಗೆ ನೆಮ್ಮದಿ ಸಿಗೋದಲ್ಲದೆ ನಾವು ಯಾವ ಮಾರ್ಗದಲ್ಲಿ ಸಾಗಬೇಕು, ಯಾವ ರೀತಿ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. ಆತ್ಮೀಯರೇ, ನಮಗೆಲ್ಲ ಭಗವಂತ ಅಂದರೆ ಯಾರು ಅನ್ನೋದ್ರ ಬಗ್ಗೆ ಬಹಳನೇ ಕುತೂಹಲ ಇದೆ ಅಲ್ವಾ? ಹಾಗಾದರೆ ಬನ್ನಿ ಕೇಳುಗ್ರೆ, ಇವತ್ತಿನ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮದಲ್ಲಿ ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಘೋತ್ತಮ ದಾಸ್ ಅವರು ಭಗವಂತ ಅಂದರೆ ಯಾರು ಅನ್ನೋದರ ಕುರಿತಾಗಿ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಹರೇ ಕೃಷ್ಣ. KLE ಧ್ವನಿಯ ಎಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಸಂಚಿಕೆಯ ತನಕ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ನಾವು ನೋಡಿದ್ವಿ. ಇವತ್ತಿನಿಂದ ಪ್ರಾರಂಭ ಮಾಡ್ತಾ ನಾವು ಎರಡನೇ ಅಧ್ಯಾಯದಲ್ಲಿ ಏನಿದೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ಈ ಅಧ್ಯಾಯ ಪ್ರಾರಂಭ ಆಗೋದು ಸಂಜಯನ ಮಾತಿನಿಂದ. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನ. ನಾವು ನೋಡಿದ್ವಿ ಹೇಗೆ ಅರ್ಜುನ ವಿಷೀದಂತಂ ಬಹಳ ದುಃಖದಿಂದ ದುಃಖಪೂರಿತವಾಗಿ ಕಣ್ಣಲ್ಲಿ ನೀರನ್ನು ಇಡ್ತಾ ರಥದ ಮೇಲೆ ಕುಳಿತುಬಿಟ್ಟಿದ್ದಾನೆ. ಅಶ್ರುಪೂರ್ಣಾಕುಲೇಕ್ಷಣಂ, ಕಣ್ತುಂಬ ನೀರು ತುಂಬಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಅರ್ಜುನನನ್ನು ಕಂಡ ಮಧುಸೂದನ ಉವಾಚ ಮಧುಸೂದನ. ಈ ರೀತಿ ಅರ್ಜುನನ ಒಂದು ಪರಿಸ್ಥಿತಿಯನ್ನು ನೋಡಿ ಈಗ ಭಗವಾನ್ ಶ್ರೀಕೃಷ್ಣ ಮಾತನಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಅದರ ನಂತರದ ಶ್ಲೋಕ ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಇದು ಶ್ರೀಕೃಷ್ಣನ ಮೊದಲನೇ ಮಾತು ಭಗವದ್ಗೀತೆಯಲ್ಲಿ. ಶ್ರೀ ಭಗವಾನ್ ಉವಾಚ, ಇಲ್ಲಿ ಕೃಷ್ಣನನ್ನು ಭಗವಾನ್ ಅಂತ ಸಂಬೋಧಿಸ್ತಾರೆ. ಇದಕ್ಕೆ ಸ್ವಲ್ಪ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ. ಈ ಭಗವದ್ಗೀತೆ ಎಲ್ಲಿ ಸಿಗೋದು ನಮಗೆ? ಈ ಭಗವದ್ಗೀತೆ ಬಂದು ಮಹಾಭಾರತದ ಒಂದು ಭಾಗ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ ಈ ಒಂದು ಕಾನ್ವರ್ಸೇಷನ್ ಮಾತುಕತೆ ನಮಗೆ ಕಾಣಸಿಗೋದು. ಮಹಾಭಾರತವನ್ನು ಬರೆದಿದ್ಯಾರು? ವೇದವ್ಯಾಸರು. ವೇದವ್ಯಾಸರು ಬರೀ ಮಹಾಭಾರತ ಅಲ್ಲ, ಎಲ್ಲ 4 ವೇದಗಳು, ಪುರಾಣಗಳು, ಉಪನಿಷತ್ತು, ಎಲ್ಲ ವೇದಾಂತ ಸೂತ್ರ ಎಲ್ಲದರ ಒಂದು ಕರ್ತೃ ಶ್ರೀಲ ವೇದವ್ಯಾಸರು. ಇಲ್ಲಿ ವೇದವ್ಯಾಸರು ಹೇಳ್ತಿದ್ದಾರೆ ಕೃಷ್ಣನನ್ನು ಉದ್ದೇಶಿಸಿ, ಶ್ರೀ ಭಗವಾನ್ ಉವಾಚ. ಈ ಭಗವಾನ್ ಅನ್ನೋ ಪದಕ್ಕೆ ಬಹಳ ಒಂದು ಉನ್ನತವಾದ ಒಂದು ಅರ್ಥ ಇದೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಭಗವಾನ್, ಪರಾಶರ ಮುನಿಗಳು ಯಾರನ್ನು ನಾವು ಭಗವಾನ್ ಅಂತ ಕರಿಬೋದು? ಇದಕ್ಕೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅವ್ರು ಹೇಳೋ ಪ್ರಕಾರ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯಃ ಜ್ಞಾನವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತಿಂಗಣ. ಯಾರಲ್ಲಿ ಈ 6 ಆಪ್ಯುಲೆನ್ಸಸ್, ಈ ಒಂದು ಗುಣಗಳಿರುತ್ತೆ, ಅವರನ್ನು ನಾವು ಭಗವಾನ್ ಅಥವಾ ಭಗವಂತ ಅಂತ ಕರಿಬೋದು. ಯಾವುದು ಈ 6 ಗುಣಗಳು? ಐಶ್ವರ್ಯಸ್ಯ ಸಮಗ್ರಸ್ಯ. ಐಶ್ವರ್ಯ ಅಂದರೆ ಆಪ್ಯುಲೆನ್ಸ್, ವೆಲ್ತ್, ಐಶ್ವರ್ಯ.
ಮತ್ತು ಎರಡನೇದು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯ. ವೀರ್ಯ ಅಂದರೆ ಸ್ಟ್ರೆಂತ್, ಬಲ. ಅದೇ ರೀತಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ, ಯಶಸ್ಸು. ಯಶಸ್ಸು ಅಂದರೆ ಫೇಮ್, ಒಂದು ಹೆಸರು. ಅದೇ ರೀತಿ ಶ್ರೀ, ಶ್ರೀ ಅಂದರೆ ಬ್ಯೂಟಿ, ನಮ್ಮ ದೇಹದ ಒಂದು ಅಂದ, ಕಾಂತಿ ಇರ್ಬೋದು. ಅದೇ ರೀತಿ ಜ್ಞಾನ, ನಾಲೆಡ್ಜ್. ಮತ್ತು ಕೊನೆಯದಾಗಿ ವೈರಾಗ್ಯ. ಈ 6 ಗುಣಗಳು ಯಾರಲ್ಲಿ ಸಂಪೂರ್ಣವಾಗಿರುತ್ತೆ ಅವನನ್ನು ನಾವು ಭಗವಾನ್ ಅಂತ ಕರಿಬೋದು. ಈ 6 ಭಗ ಅಂದರೆ ಆಪ್ಯುಲೆನ್ಸ್, ಈ 6 ಭಗ ಯಾರಲ್ಲಿರುತ್ತೆ ಅವರನ್ನು ನಾವು ಭಗವಾನ್ ಅಂತ ಕರಿಬೋದು. ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ, ಇದು ಬಹಳ ಸ್ವಾರಸ್ಯಕರವಾಗಿದೆ. ಈಗ ನೋಡ್ತೇವೆ, ಒಬ್ಬ ಮನುಷ್ಯ ಅಟ್ರಾಕ್ಟಿವ್ ಆಗಿರಬೇಕಂದ್ರೆ ಈ ಜಗತ್ತಿನಲ್ಲಿ, ಇನ್ನೊಬ್ಬರನ್ನ ಆಕರ್ಷಿಸಬೇಕು ಅಂದರೆ ನೋಡಿ, ಈ 6 ಅಂಶದಲ್ಲಿ ಯಾವುದೇ ಒಂದು ಅಂಶ ಒಬ್ಬ ಮನುಷ್ಯನಲ್ಲಿದ್ದರೂ ಕೂಡ ಹಿ ಬಿಕಮ್ಸ್ ವೆರಿ ಅಟ್ರಾಕ್ಟಿವ್, ಬಹಳ ಆಕರ್ಷಕನಾಗಿಬಿಡ್ತಾನೆ. ನಾವು ಉದಾಹರಣೆಗಳನ್ನು ನೋಡಿದ್ದೀವಿ, ಒಂದೊಂದಾಗಿ ತಗೊಳ್ಳೋಣ. ಮೊದಲನೇದು ಐಶ್ವರ್ಯ. ಈಗ ನಾವು ಕೇಳಿದ್ದೇವೆ, ಟಾಟಾ ಬಿರ್ಲಾ, ಬಿಲ್ ಗೇಟ್ಸ್, ಇವರೆಲ್ಲ ಬಹಳಷ್ಟು ಅವ್ರ ಹತ್ರ ದುಡ್ಡಿದೆ, ಹಣ ಇದೆ. ಅವ್ರ ಬಗ್ಗೆ ಎಲ್ಲ ನಮ್ಗೆ ಹೇಗೆ ಗೊತ್ತು? ಯಾಕಂದರೆ ಅವ್ರ ಹತ್ರ ಬಹಳಷ್ಟು ಐಶ್ವರ್ಯ ಇದೆ. ಆ ಕಾರಣ ಅ ಪರ್ಸನ್ ಬಿಕಮ್ಸ್ ಅಟ್ರಾಕ್ಟಿವ್. ಎಲ್ಲರೂ ಕೂಡ ಎಂಥ ದೊಡ್ಡ ದೊಡ್ಡ ಒಂದು ದೇಶದ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಹೋಗಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ. ಈ ರೀತಿ ಯಾಕೆ? ದ ಪರ್ಸನ್ ಇಸ್ ಅಟ್ರಾಕ್ಟಿವ್. ಯಾವ ಕಾರಣದಿಂದ? ಅವನಲ್ಲಿರುವ ಐಶ್ವರ್ಯ, ಸಂಪತ್ತು. ಅದರಿಂದ ನಾವು ಭಗವಾನ್ ಶ್ರೀಕೃಷ್ಣನಲ್ಲಿ ಇದೇ ಅಂಶವನ್ನು ನೋಡೋದಾದರೆ ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ನಾರದ ಮುನಿಗಳು ಒಮ್ಮೆ ದ್ವಾರಕಕ್ಕೆ ಬರ್ತಾರೆ. ದ್ವಾರಕ, ಎಲ್ಲಿ ಕೃಷ್ಣ 16,000 ಪತ್ನಿಯರ ಜೊತೆ ಎಲ್ಲಿ ನೆಲೆಸಿದ್ದು ದ್ವಾರಕೆಗೆ ನಾರದ ಮುನಿಗಳು ಬರ್ತಾರೆ. ಇದು ಭಾಗವತದಲ್ಲಿ ಕೊಟ್ಟಿರುವಂಥ ಒಂದು ಕತೆ. ನಾರದ ಮುನಿಗಳು ದ್ವಾರಕಕ್ಕೆ ಬಂದಾಗ ಕೃಷ್ಣ ಈಗ 16,000 ಮದುವೆಯನ್ನು ಮಾಡ್ಕೊಂಡಿದ್ದಾನೆ, ಯಾವ ರೀತಿ ತನ್ನ ಸಂಸಾರ ಜೀವನವನ್ನು ನಡೆಸ್ತಾ ಇದ್ದಾನೆ ನೋಡೋಣ ಅಂತ ಬರ್ತಾರೆ. ಅಲ್ಲಿ ದ್ವಾರಕಾ ನಗರಕ್ಕೆ ಪ್ರವೇಶ ಮಾಡ್ತಾರೆ. ದೊಡ್ಡ ದೊಡ್ಡ ಅರಮನೆಗಳನ್ನು ನೋಡ್ತಾರಲ್ಲಿ. ಆಯಿತು ನಡಿ ಅಂತ ಒಂದು ಅರಮನೆಯನ್ನು ಒಳಗಡೆ ಪ್ರವೇಶ ಮಾಡ್ತಾರೆ. ಆ ಅರಮನೆ ಎಷ್ಟು ಚೆನ್ನಾಗಿದೆ, ಎಲ್ಲ ಒಂದು ದೊಡ್ಡ ಒಂದು ಕಟ್ಟಡ, ಎಲ್ಲ ರೀತಿಯ ಒಂದು ಬಂಗಾರ, ಬೆಳ್ಳಿಯಿಂದ ಮಾಡಿದಂಥ ಒಂದು ಉಪಕರಣಗಳು, ಒಂದು ದೊಡ್ಡ ಉದ್ಯಾನವನ, 1-2 ಅಲ್ಲ. ಈ ರೀತಿ ಅವರು ಹೇಳ್ತಾರೆ, ಹೇಗೆ ಕೃಷ್ಣ ತನ್ನ 16,000 ಮಡದಿಯರಿಗೂ ಕೂಡ ಈ ರೀತಿ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ದೊಡ್ಡ ಅರಮನೆಯನ್ನು ಕಟ್ಟಿಸಿ ಅಷ್ಟು ಆಪ್ಯುಲೆನ್ಸ್, ಅಷ್ಟೊಂದು ವೈಭವವನ್ನು ಅಲ್ಲಿ ನಾರದ ಮುನಿಗಳು ಕಾಣ್ತಾರೆ. ಅದರ ಉಲ್ಲೇಖ ಇದೆ. ಸೊ ಆ ಪ್ರಕಾರ ನೋಡಿಕೊಂಡಾಗ ನೋಡಿ, ಈ ಭೌತಿಕ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಹೇಳ್ಬೋದು, ನನ್ನ ಸಂಪತ್ತು ಇಷ್ಟು $1 ಮಿಲಿಯನ್ ಅಥವಾ $1 ಟ್ರಿಲಿಯನ್ ಈ ರೀತಿ ಹೇಳ್ಕೊಳ್ತಾರೆ. ಯಾರಾದರೂ ಈ ಜಗತ್ತಿನಲ್ಲಿ ಏನೆಲ್ಲ ಕಾಣ್ತಾ ಇದೆ ಎಲ್ಲವೂ ನನ್ನದೇ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ಆದರೆ ಒಬ್ಬನಿಗೆ ಮಾತ್ರ ಸಾಧ್ಯ. ಯಾರು? ಭಗವಂತನಿಗೆ ಮಾತ್ರ ಸಾಧ್ಯ. ಅದನ್ನು ಕೃಷ್ಣ ಹೇಳ್ಕೊಳ್ತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಆ ಕಾರಣ ಐಶ್ವರ್ಯದಲ್ಲಿ ಕೃಷ್ಣನನ್ನು ಮೀರಿಸಿದವರು ಯಾರೂ ಇಲ್ಲ. ಮತ್ತು ಅದೇ ರೀತಿ ಎರಡನೇದು ವೀರ್ಯ, ಸ್ಟ್ರೆಂತ್. ನಾವು ಎಷ್ಟೋ ಜನ ರೆಸ್ಲರ್ಸ್ ಇರ್ಬೋದು, ಬಾಕ್ಸಿಂಗ್ ಚಾಂಪಿಯನ್ಸ್, ಅವ್ರ ಬಗ್ಗೆ ಎಲ್ಲ ಕೇಳಿದ್ದೇವೆ. ನಾನಂತೂ ಒಬ್ಬರ ಬಗ್ಗೆ ಕೇಳಿದ್ದೆ, ಬಹಳ ದೊಡ್ಡ ಒಬ್ಬ ಬಾಕ್ಸಿಂಗ್ ಚಾಂಪಿಯನ್. ಎಷ್ಟು ಒಳ್ಳೆ ಹೆಸರು ಮಾಡಿದ್ದಾನೆ. ಒಲಿಂಪಿಕ್ಸ್ನಲ್ಲೆಲ್ಲ ಗೋಲ್ಡ್ ಮೆಡಲ್ ತೊಗೊಂಡು ಬಹಳ ಹೆಸರು ಮಾಡಿದ್ದವರು. ಒಂದು ಟೈಮ್ನಲ್ಲಿ, ಒಂದು ಸಮಯದಲ್ಲಿ ಆತ ಹೇಳಿದ್ನಂತೆ, ಐ ಆಮ್ ದಿ ಗ್ರೇಟೆಸ್ಟ್ ಅಂತ. ಅಂದರೆ ಅವನ್ನ ಸೋಲ್ಸೋರು ಯಾರೂ ಇರಲಿಲ್ವಂತೆ ಆ ಟೈಮ್ನಲ್ಲಿ. ಐ ಆಮ್ ದಿ ಗ್ರೇಟೆಸ್ಟ್ ಅಂತ, ಎಲ್ಲರಿಗಿಂತ ಬಹಳ ಶಕ್ತಿಶಾಲಿ ಅಂತ. ಆದರೆ ಈಗ ಎಷ್ಟು 10-15 ವರ್ಷಗಳು ಕಳೀತು. ಈಗ ಅವನಿಗೆ ಯಾವುದೋ ಒಂದು ರೋಗ ಬಂದಿದೆ. ಆ ರೋಗದಿಂದ ಅವನು ಎಷ್ಟು ಬಳಲಿದ್ದಾನೆ ಅಂದರೆ ಅವನಿಗೆ ಒಂದು ಕಪ್ ಕಾಫಿ ಕೂಡ ಎತ್ತಿ ಸ್ವತಃ ತಾನೇ ಕುಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿಗೆ ಆತ ಇವತ್ತು ಬಂದಿದ್ದಾನೆ. ಇಂಥ ಒಂದು ಹಲವಾರು ಉದಾಹರಣೆಗಳನ್ನು ನಾವು ಭೌತಿಕ ಜಗತ್ತಿನಲ್ಲಿ ನೋಡ್ತೇವೆ. ಕೃಷ್ಣನ ವೀರ್ಯ, ಕೃಷ್ಣನ ಸ್ಟ್ರೆಂತ್, ಶಕ್ತಿ ಬಗ್ಗೆ ನಾವು ಮಾತನಾಡೋದಾದರೆ ಹೇಗೆ? ಕೃಷ್ಣನ ಶಕ್ತಿ ಸಾಮಾನ್ಯವಾದದ್ದಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಹೇಗೆ ಕೃಷ್ಣ ತನ್ನ 7ನೇ ವಯಸ್ಸಿನಲ್ಲಿ ತನ್ನ ಎಲ್ಲ ವೃಂದಾವನದ ಎಲ್ಲ ವ್ರಜವಾಸಿಗಳು ಇಂದ್ರಯಜ್ಞಕ್ಕೆ ಏರ್ಪಾಡು ಮಾಡಿರ್ತಾರೆ. ಆಗ ಕೃಷ್ಣ ಅದನ್ನು ನಿಲ್ಲಿಸಿ ಅದನ್ನು ಗೋವರ್ಧನಗಿರಿಗೆ ಅರ್ಪಿಸಬೇಕು ಆ ರೀತಿ ಹೇಳಿದಾಗ, ಅದೇ ರೀತಿ ಕೃಷ್ಣನ ಮಾತನ್ನು ಕೇಳಿ ಆ ಯಾಗವನ್ನು ಅವರು ನಿಲ್ಲಿಸ್ತಾರೆ. ಇದರಿಂದ ಇಂದ್ರನಿಗೆ ಬಹಳ ಕೋಪ ಬರುತ್ತೆ. ಕೋಪ ಬಂದು ಏನು ಮಾಡ್ತಾನೆ, ಇಡೀ ವೃಂದಾವನವನ್ನು ಸರ್ವನಾಶ ಮಾಡಬೇಕು ಅಂತ ಜೋರು ಮಳೆಯನ್ನು ಅಲ್ಲಿ ಸುರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಕೃಷ್ಣ
ಆ ವೃಂದಾವನದ ನಿವಾಸಿಗಳನ್ನು ರಕ್ಷಣೆ ಕೊಡಬೇಕು ಅಂತ ಆ ವೃಂದಾವನದಲ್ಲಿದ್ದಂತಹ ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನಲ್ಲೇ ಎತ್ತಿ ಹಿಡಿತಾನೆ. ಅದು ಹೇಗೆ ಏನೋ ಕಷ್ಟಪಟ್ಟು ಎತ್ತಿ ಹಿಡಿದಿದ್ದ? ಅರೇ ಇಲ್ಲ, ಬಹಳ ಸುಲಭವಾಗಿ ಅದನ್ನು ತನ್ನ ಕಿರುಬೆರಳಿನಲ್ಲಿ ಅದು ಕೂಡ ಎತ್ತಿ ಹಿಡಿದು, ಅದು ಹೇಗೆ 7 ದಿನಗಳು ಸತತ ಇಂದ್ರ ಎಷ್ಟೆಲ್ಲ ಜೋರು ಮಳೆಯನ್ನು ಸುರಿಸಿದ್ರೂ ಕೂಡ ಆ ದೊಡ್ಡ ಬೆಟ್ಟವನ್ನು, ಈಗಲೂ ನಾವು ವೃಂದಾವನಕ್ಕೆ ಹೋಗ್ಬೋದು, ಆ ದೊಡ್ಡ ಗೋವರ್ಧನ ಬೆಟ್ಟ ಇದೆ, ಅದನ್ನು ಕೃಷ್ಣ 7 ದಿನಗಳ ಕಾಲ ಸತತವಾಗಿ ತನ್ನ ಕಿರುಬೆರಳಲ್ಲಿ ಎತ್ತಿ ಹಿಡ್ಕೊಂಡಿದ್ದ. ಇದು ಕೃಷ್ಣನ ಶಕ್ತಿ. ಇದನ್ನು ಯಾರಾದರೂ ಮೀರಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲವೇ ಇಲ್ಲ. ಅದೇ ರೀತಿ 2 ಆಯಿತು, ಐಶ್ವರ್ಯ, ವೀರ್ಯ. 3ನೇದು ಯಶಸ್ಸು. ಯಶಸ್ಸು ಅಂದರೆ ಅದೇ ನೇಮ್, ಫೇಮ್, ಹೆಸರು, ಕೀರ್ತಿ. ನಾವು ಎಷ್ಟೋ ಎಲ್ಲ ಒಂದು ಕ್ರೀಡಾಪಟುಗಳನ್ನು, ಸಿನಿಮಾ ತಾರೆಯರು, ರಾಜಕಾರಣಿಗಳು ಎಷ್ಟೆಲ್ಲ ಹೆಸರನ್ನು ಗಳಿಸಿದ್ದಾರೆ. ಕೃಷ್ಣನ ಯಶಸ್ಸು ಎಂತಹದ್ದು ನಾವು ನೋಡ್ತೇವೆ. ಜನ್ಮಾಷ್ಟಮಿ ಹಬ್ಬ ಬಂತು ಅಂದರೆ ಎಲ್ಲ ಕಡೆ ಅದನ್ನು ಆಚರಣೆ ಮಾಡ್ತಾರೆ. ಬರೀ ಭಾರತದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಕೃಷ್ಣನ ಯಶಸ್ಸಿಗಿಂತ ಇನ್ನೂ ಹೆಚ್ಚಿನಾದ ಯಶಸ್ಸು ಯಾರೂ ಪಡೆದಿರಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಅದೇ ರೀತಿ ಶ್ರೀ ಅಂದರೆ ದೇಹದ ಕಾಂತಿ ಅಥವಾ ಬ್ಯೂಟಿ, ದೇಹದ ಅಂದ. ನಾವು ನೋಡಿದ್ದೇವೆ ಹೇಗೆ ಈಗಂತೂ ಬ್ಯೂಟಿ ಕಾಂಪಿಟೇಷನ್ಸ್ ಆಯಿತು, ಮಿಸ್ ಇಂಡಿಯಾ, ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್, ಈ ರೀತಿ ಎಲ್ಲ ಭಾಳಷ್ಟು ಜನ ಇದ್ದಾರೆ. ಆದರೆ ಅವರ ಅಂದ ಚಂದ ಎಷ್ಟು ದಿನ ಇರುತ್ತೆ? ಇವತ್ತಿರುತ್ತೆ, ನಾಳೆ ಎಲ್ಲ ಅವರ ಚರ್ಮ ಎಲ್ಲ ಸುತ್ತಗಟ್ಟಿರುತ್ತೆ, ಯಾರು ಕೂಡ ಅದನ್ನು ಮೆಚ್ಚೋದೇ ಇಲ್ಲ. ಕೃಷ್ಣನ ರೂಪ ಯಾವ ರೀತಿ ಇತ್ತು, ಹೇಗಿತ್ತು ಅಂದರೆ ಒಂದು ಉದಾಹರಣೆ ಹೇಳ್ತೇನೆ. ಕೃಷ್ಣ ವೃಂದಾವನದಲ್ಲಿ ಪ್ರತಿದಿನ ಕಾಡಿಗೆ ತನ್ನ ಹಸುಗಳನ್ನು ಕರ್ಕೊಂಡು ಹೋಗುವಾಗ ಕೊಳಲನ್ನು ಊದಲಿಕ್ಕೆ ಪ್ರಾರಂಭ ಮಾಡಿದ್ರಂತೂ ಅವನ ಅಂದವನ್ನು ನೋಡಿ ಅಲ್ಲಿರುವಂಥ ಗಾಳಿ, ಮರ ಗಿಡಗಳು, ಯಮುನಾ ನದಿ ಎಲ್ಲವೂ ಕೂಡ ಕೃಷ್ಣನ ಅಂದಕ್ಕೆ ಏನು ದೇ ಬಿಕಮ್ ಅಟ್ರಾಕ್ಟೆಡ್. ಯಮುನಾ ನದಿ ಹರಿಯೋದೇ ನಿಲ್ಲಿಸ್ಬಿಡ್ತಾಳಂತೆ ಒಂದು ಸಮಯದಲ್ಲಿ. ಅಲ್ಲದೆ ಆ ವೃಂದಾವನದ ಎಲ್ಲ ಗೋಪಿಯರು ಕೂಡ ಕೃಷ್ಣನ ರೂಪವನ್ನು ನೋಡಿ ಏನು ಅವರಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ್ರಿಗೆ ಎಷ್ಟರ ಮಟ್ಟಿಗೆ ಕೃಷ್ಣನಿಗೆ ಅವರು ಅಟ್ರಾಕ್ಟ್ ಆಗಿಬಿಡ್ತಾರೆ. ಇದು ಕೃಷ್ಣನ ಬ್ಯೂಟಿ. ಅದೇ ರೀತಿ ಜ್ಞಾನ, ನಾಲೆಡ್ಜ್. ಕೃಷ್ಣನ ಜ್ಞಾನ ಎಂಥದ್ದು? ಈ ಭೌತಿಕ ಲೋಕದಲ್ಲಿ ನೋಡ್ತೇವೆ ನಾವು ಹೇಗೆ ಒಬ್ಬ ಮನುಷ್ಯ ಬಹಳ ಬುದ್ಧಿವಂತ ಅಂದರೆ ಅವನಿಗೆಲ್ಲರೂ ಮೆಚ್ತಾರೆ. ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ, ದೊಡ್ಡ ಸೈಂಟಿಸ್ಟ್ ಇರ್ಬೋದು, ಫಿಲಾಸಫರ್ ಇರ್ಬೋದು, ಆ ರೀತಿ. ಕೃಷ್ಣನ ಜ್ಞಾನ ಎಂಥದ್ದು? ನಾವು ಈ ಭಗವದ್ಗೀತೆಯನ್ನು ಓದಿದ್ರೆ ಸಾಕು ನಮಗೆ ತಿಳಿಯುತ್ತೆ. ಎಂಥ ಒಬ್ಬ ಜ್ಞಾನಿನೇ ಇರ್ಬೋದು. ನಾವು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಜ್ಞಾನಿಗಳು ಪುಸ್ತಕವನ್ನು ಬರೆದಿರೋದು ನೋಡಿದ್ದೇವೆ. ಆ ಪುಸ್ತಕಗಳು ಹಬ್ಬಬ್ಬ ಅಂದರೆ ಎಷ್ಟು 10, 20, 100 ವರ್ಷದ ತನಕ ಅದನ್ನು ಓದ್ತಾರೆ ಜನ. ಅದಾದಮೇಲೆ ಅದು ಕಾಲದ ಒಂದು ಇದರಲ್ಲಿ ನಶಿಸಿ ಹೋಗಿಬಿಡುತ್ತೆ. ಆದರೆ ಭಗವದ್ಗೀತೆ 5000 ವರ್ಷ ಆಯಿತು. ಇಲ್ಲಿಯ ತನಕ ಇದರ ಒಂದು ಮಹತ್ವವನ್ನು ಎಷ್ಟೆಲ್ಲ ಜನರು ಇದನ್ನು ಮನಗಂಡಿದ್ದಾರೆ. ಇದು ಕೃಷ್ಣನ ಜ್ಞಾನ ಎಂತಹದ್ದು ಅದನ್ನು ಸೂಚಿಸುತ್ತೆ. ಅದೇ ರೀತಿ ಕೊನೆಯದಾಗಿ ವೈರಾಗ್ಯ ಕೂಡ ಬಹಳ ಒಂದು ಅಟ್ರಾಕ್ಟಿವ್. ಏನು ಹೇಗೆ ನಾವು ನೋಡಿದ್ದೀವಿ, ಮಹಾತ್ಮ ಗಾಂಧಿ ಇರ್ಬೋದು, ಎಷ್ಟೆಲ್ಲ ನಮ್ಮ ದೇಶದ ಸಾಧು ಸಂತರಿರ್ಬೋದು, ಅವರ ಒಂದು ರಿನನ್ಸಿಯೇಷನ್, ಆ ಒಂದು ಗುಣದಿಂದ ದೇ ಬಿಕಮ್ ವೆರಿ ಅಟ್ರಾಕ್ಟಿವ್. ಭಗವಂತನನ್ನು ನಾವು ನೋಡ್ಬೋದು. ಇಷ್ಟೆಲ್ಲ ಒಂದು ಐಶ್ವರ್ಯ, ವೀರ್ಯ, ಯಶಸ್ಸು ಎಲ್ಲವೂ ಇದ್ದರೂ ಕೂಡ ಆತ ಭಕ್ತವತ್ಸಲ. ಅವನು ತನಗಾಗಿ ಏನೂ ಇಟ್ಕೊಳ್ಳೋದಿಲ್ಲ. ಅವನು ಭಕ್ತರ ಅಧೀನನಾಗಿ ಆತ ಇರ್ತಾನೆ. ಇದು ಅವನ ವೈರಾಗ್ಯದ ಒಂದು ಸೂಚಿಕೆ. ಈ ರೀತಿ ನಾವು ನೋಡಿದಾಗ ಐಶ್ವರ್ಯಸ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವೈರಾಗ್ಯ ಈ ಎಲ್ಲವೂ ಕೂಡ ಕೃಷ್ಣನಲ್ಲಿ ನಾವು ಕಾಣಬಹುದು. ಆ ಕಾರಣ ಕೃಷ್ಣನೇ ನಿಜವಾದ ಭಗವಾನ್. ಈ ರೀತಿ ನಾವು ಹೇಳಬಹುದು. ಅಂತಹ ಭಗವಾನ್ ಶ್ರೀಕೃಷ್ಣ ಈಗ ಇಲ್ಲಿ ತನ್ನ ಮಾತನ್ನು ಈಗ ಪ್ರಾರಂಭ ಮಾಡಿದ್ದಾನೆ. ಅರ್ಜುನನಿಗೆ ಏನನ್ನ ಹೇಳ್ತಾನೆ ನಾವು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಹರೇ ಕೃಷ್ಣ. ಆತ್ಮೀಯ ಶ್ರೋತೃಗಳೇ, ಇದುವರೆಗೆ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮದಲ್ಲಿ ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ರಘೋತ್ತಮದಾಸ್ ಅವರು ಕೃಷ್ಣನೇ ನಿಜವಾದ ಭಗವಂತ, ಅವನಲ್ಲಿ 6 ಮುಖ್ಯವಾದಂಥ ಗುಣಗಳಿರ್ತಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭಗವಂತನನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಕೇಳುಗರೆ, ಹೀಗೆ ಕೇಳ್ತಾ ಇರಿ ನಮ್ಮ KLE ಧ್ವನಿಯಿಂದ ಪ್ರಸಾರವಾಗುವಂತಹ ನಿಮ್ಮ ಮೆಚ್ಚಿನ ಬದುಕಿನ ಗೀತೆ ಭಗವದ್ಗೀತೆ ಕಾರ್ಯಕ್ರಮವನ್ನು BVB 90.4 ಮೆಗಾಹರ್ಸ್ ಕಂಪನಾಂಕಗಳಿಂದ ಸಮಾಜದ ಸಮೃದ್ಧಿಗಾಗಿ. KLE